ಉದ್ವಿಗ್ನಗೊಂಡ ತಕ್ಷಣವೇ ಕ್ರಮ ಕೈಗೊಂಡೆವು. ಹೇಗಾಗಿ ಕಲ್ಲು ಬಿಟ್ಟು ದುಬಳಿ ಎಕ್ದಮ್ ಶುರುವಾಯಿತು, ಉದ್ವಿಗ್ನತೆ ಬಂತು. ಆಗ ನಾವು ನಮ್ಮ ಕೆಲಸ ಮಾಡಿದ್ದೀವಿ, ಪೊಲೀಸ್ ಕೆಲಸ ಮಾಡಿದ್ದೀವಿ, ಹಿಂದೂ ಮತ್ತು ಮುಸ್ಲಿಂ ಮುಖಂಡರನ್ನು ವಿಶ್ವಾಸಕ್ಕೆ ಪಡೆದುಕೊಂಡಿವಿ. ಅದು ಮಾಡಿದ ಮುಖ್ಯ ಉದ್ದೇಶ ಇವರೆರಡು ಕೋಮುಗಳ ಹೆಡ್ ಯಾರಿದ್ದಾರೆ, ಮುಖಂಡರು ಯಾರು ಅವ್ರನ್ನ ವಿಶ್ವಾಸ ತೆಗೆದುಕೊಂಡೆವು, ಪರಿಸ್ಥಿತಿ ನಿಭಾಯಿಸಿದೆವು. ನಂತರ ಮೆರವಣಿಗೆಯು ಮಸೀದಿ ಎದುರಿನಿಂದ ಶಾಂತಯುತವಾಗಿ ಸಾಗಿತು. ಸಣ್ಣ ಘಟನೆ ಆಯಿತು. ನಂತರ ಇಬ್ಬರು ವಿಶ್ವಾಸ ತೊಗೊಂಡಿವಿ, ಶಾಂತ ಮಾಡಿದ್ದೀವಿ, ಮತ್ತು ಮಸೀದಿ ಮುಂದೆ ಹೋಗಿಬಿಡ್ತು ಮೆರವಣಿಗೆ ಅನ್ನುವಂಥದ್ದು. ಅಂದರೆ ಇವು ಎರಡು ಕಡೆ ಏನಪ್ಪ ಅಂದ್ರೆ ತಹಬಂದಿ ಬಂತು ಮತ್ತು ನಾವು ವಿಶ್ವಾಸ ಬೆಳೆಸಿದ್ವಿ. ಅವ್ರ ಮಧ್ಯದಲ್ಲಿ ಹೇಳ್ತಾರೆ, ಮಸೀದಿಯಲ್ಲಿ ಪ್ರಾರ್ಥನೆ ನಿರಾತಂಕವಾಗಿ ನೆರವೇರಿತು. ಪ್ರಾರ್ಥನೆಗಳ ಸಮಯದಲ್ಲಿ ಬರ್ತಾ ಇದೆ ಅಂತ ತಕ್ಷಣ ಏನೋ ಆಗ್ಯದ. ಆ ಸಂದರ್ಭದಲ್ಲಿ ಇವರು ಅದನ್ನು ಮಧ್ಯ ಪ್ರವೇಶಿಸಿ ಪೊಲೀಸರಿಂದ ಅವ್ರದ್ದು ಕಂಟ್ರೋಲ್ ಮಾಡಿದ್ದಾರೆ. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ ಅಂತೇಳಿ ಸಿದ್ಧಾರ್ಥ ಗೋಯಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಅಲ್ಲಿ ನಡೆದಂಥ ವಸ್ತುಸ್ಥಿತಿ. ಇದನ್ನು ನಾವು ನಂಬಬೇಕಾಗ್ತದೆ. ಯಾಕಂದ್ರೆ ಇದು ನಮ್ಮ ಸರ್ಕಾರ ನೇಮಿಸಿದಂಥ ಒಂದು ಏನಪ್ಪ ಅಂತಂದ್ರೆ ಪೊಲೀಸ್ ವ್ಯವಸ್ಥೆ ಅಲ್ಲೇ ಸರಿಯಾಗಿ ಕೆಲಸ ಮಾಡಿದ್ದಕ್ಕಾಗಿ ಇಡೀ ಊರು ಮತ್ತೆ ಒಂದಿಷ್ಟು ದುಮ್ಮಡಿ ಆಗ್ಯದ, ಕಲ್ಲು ಹೋಗಿದ್ದಾರೆ, ತರಕಾರಿ ಪೇಟೆಯಲ್ಲಿ ಏನೂ ಆಗ್ಯದ, ಅದನ್ನು ಸಹಿತ ಕಂಟ್ರೋಲ್ ತೆಗೆದಿದ್ದಾರೆ ಈ ನಮ್ಮ ಪೊಲೀಸರು. ಈ ರೀತಿಯಾಗಿ ಏನಪ್ಪ ಅಂದ್ರೆ ಈ ಒಂದು ಬಾಗಲಕೋಟೆ ಶಾಂತದ ನಿಯಂತ್ರಣದಲ್ಲೇ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿಯೂ ಮಾರ್ಕೆಟ್ ತರಕಾರಿ ಏರಿಯಾದಲ್ಲಿ ಒಂದಿಷ್ಟು ಗದ್ದದಾಗ ಕಲ್ಲು ತೂರಾಟಾದಾಗ ನಾವು ಅದನ್ನು ಕಂಟ್ರೋಲ್ ಮಾಡಿದ್ವಿ. ಎಲ್ಲ ಅಂಡರ್ ಕಂಟ್ರೋಲ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ನಗರ ಮಾತ್ರ ಎಲ್ಲ ಅಂಗಡಿಗಳು ಮುಚ್ಚಿದಾವ. ಸ್ವಲ್ಪ ಏನೋ ಇನ್ನೂ ಸ್ವಲ್ಪ ಗಂಭೀರ ಅನ್ನಿಸ್ತದ ಪರಿಸ್ಥಿತಿ. ಆದರೂ ಅಂಥ ಘಟನೆ ಆಗಲಿಕ್ಕಿಲ್ಲ ಅನ್ನೋದು ಭರವಸೆ ಪೊಲೀಸರು ಕೊಡ್ತಾ ಇದ್ದಾರೆ. ಇದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಭಾಳ ಒಳ್ಳೆಯ ಮಾತನ್ನು ಮಾತಾಡಿದ್ದಾರೆ. ಕಲ್ಲು ತೂರಾಟವು ಸಮಾಜದ ಶಾಂತಿ ಸೌಹಾರ್ದಕ್ಕೆ ಮಾರಕ. ಕಲ್ಲು ತೂರಾಟ ಅಂತ ಮಾಡಬೇಡ್ರಪ್ಪ ಅಂತೇಳಿ ನೇರವಾಗಿ ಮುಸ್ಲಿಂ ಸಮುದಾಯದ ಆ ಯುವಕರಿಗೆ ಹೇಳ್ತಾ ಇದ್ದಾರೆ. ಇಂಥದ್ದಲ್ಲ, ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದರೆ ಅದರಿಂದ ಶಾಂತಿ ಭಂಗ ಆಗ್ತದೆ ಅನ್ನುವಂಥ ಮತ್ತು ದುಷ್ಕೃತ್ಯ ಎಸಗಿದ ಪುಂಡರಿಗೆ ಕಾನೂನಿನ ಮೂಲಕ ತಕ್ಕ ಉತ್ತರ ನೀಡುವಂತೆ ಸೂಚಿಸಿದ್ದೇನೆ. ಯಾರೂ ಕಾನೂನು ಕೈ ತೆಗೆದುಕೊಳ್ಳೋ ಹಾಗಿಲ್ಲ. ಕಾನೂನು ಅದೇ ಇಲ್ಲ, ಅದು ತೆಗೆದುಕೊಳ್ತಾರೆ, ಅವ್ರು ಶಿಕ್ಷೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಬಾಗಲಕೋಟೆ ಒಂದು ರೀತಿಯಿಂದ ತಹಬಂದಿಗೆ ಬಂದದಂತೇಳಿ ನಾವು